ಡಿ ಬಾಸ್ ಅಭಿನಯದ ದಿ ಡೆವಿಲ್ ಚಿತ್ರ ಡಿಸೆಂಬರ್ 11ರಂದು ರಾಜ್ಯಾದ್ಯಂತ ಬಿಡುಗಡೆ. ನಿಮ್ಮ ಹತ್ತಿರದ ಚಿತ್ರಮಂದಿರಗಳಲ್ಲಿ ತಪ್ಪದೇ ವೀಕ್ಷಿಸಿ. ನಮಸ್ಕಾರ, ಇಂಟರ್ನ್ಯಾಷನಲ್ ಎಕ್ಸ್‌ಪ್ರೆಸ್‌ಗೆ ಸ್ವಾಗತ. ನಾನು ಲಾವಣ್ಯ. ಅಮೆರಿಕ ಉಪಾಧ್ಯಕ್ಷ ಜೆಡಿ ವ್ಯಾನ್ಸ್ ದಾಂಪತ್ಯದಲ್ಲಿ ಬಿರುಕು ಮೂಡಿದೆಯಾ ಅನ್ನುವ ಅನುಮಾನ ಶುರುವಾಗಿದೆ. ಇದಕ್ಕೆ ಪುಷ್ಟಿ ಕೊಡುವಂತೆ ಸಾಮಾಜಿಕ ಜಾಲತಾಣದಲ್ಲಿ ಫೋಟೋವೊಂದು ಭಾರಿ ವೈರಲ್ ಆಗಿದೆ. ಥಾಮಸ್ ಕ್ಲೇ ಜೂನಿಯರ್ ಎಂಬುವವರು ಸಾಮಾಜಿಕ ಜಾಲತಾಣದಲ್ಲಿ ಜೆಡಿ ವ್ಯಾನ್ಸ್ ಅವರ ಫೋಟೋವನ್ನ ಹಂಚಿಕೊಂಡಿದ್ದಾರೆ. ಇದಕ್ಕೆ ರಿಪಬ್ಲಿಕ್ ಪಕ್ಷದಲ್ಲಿ ವಿಷಯಗಳು ಚೆನ್ನಾಗಿಲ್ಲ ಅಂತ ತೋರ್ತಾ ಇದೆ ಅಂತ ಶೀರ್ಷಿಕೆಯನ್ನ ನೀಡಿದ್ದಾರೆ. ವೈರಲ್ ಆಗಿರುವ ಫೋಟೋದಲ್ಲಿ ಜೆಡಿ ವ್ಯಾನ್ಸ್ ಬಿಳಿ ಬಣ್ಣದ ಟಿ ಶರ್ಟ್ ಹಾಕಿಕೊಂಡಿದ್ದು ಕೋಪಗೊಂಡಂತೆ ಕಾಣ್ತಿದ್ದಾರೆ. ಪತ್ನಿ ಉಷಾ ಅವರ ಎದುರು ಕುಳಿತಿದ್ದು ಕತ್ತು ಬಗ್ಗಿಸಿ ತಲೆ ಹಿಡಿದುಕೊಂಡು ಕುಳಿತಿದ್ದಾರೆ. ಇನ್ನು ಮೊದಲ ಬಾರಿಗೆ ಕಾಲೇಜಿನಲ್ಲಿ ಉಷಾ ಅವರನ್ನ ಭೇಟಿಯಾಗಿದ್ದಂತಹ ಜೆಡಿ ವ್ಯಾನ್ಸ್ ಅವರು 2014ರಲ್ಲಿ ವಿವಾಹವನ್ನಾಗಿದ್ರು. ಇತ್ತೀಚಿನ ದಿನಗಳಲ್ಲಿ ವ್ಯಾನ್ಸ್ ದಂಪತಿ ಬಗ್ಗೆ ಅನೇಕ ಊಹಾಪೋಹಗಳು ಹರಿದಾಡ್ತಾ ಇವೆ. ಉಷಾ ಅವರ ಧರ್ಮ ಮತ್ತು ಪೌರತ್ವದ ಬಗ್ಗೆ ನಿರಂತರವಾಗಿ ಕಾಮೆಂಟ್ಗಳನ್ನ ಮಾಡ್ತಿದ್ದಾರೆ. ಅಮೆರಿಕದ ವಿದೇಶಾಂಗ ಇಲಾಖೆಯ ಹೊಸ ಸಾಮಾಜಿಕ ಮಾಧ್ಯಮ ಪರಿಶೀಲನೆ ನೀತಿಯು ಭಾರತದಲ್ಲಿ H-1B ವೀಸಾ ಅರ್ಜಿದಾರರಿಗೆ ಭಾರಿ ಅಡೆತಡೆಗಳನ್ನ ಉಂಟು ಮಾಡಿದೆ. ಅನೇಕ ನೇಮಕಾತಿಗಳನ್ನ ಮುಂದಿನ ವರ್ಷಕ್ಕೆ ಮುಂದೂಡಲಾಗಿದೆ. ಭಾರತದಲ್ಲಿನ ಅಮೆರಿಕ ರಾಯಭಾರಿ ಕಚೇರಿಯು ವೀಸಾ ಅರ್ಜಿದಾರರಿಗೆ ಈ ವಿಚಾರವನ್ನ ತಿಳಿಸಿದೆ. ಯಾವುದೇ ವೀಸಾ ಅರ್ಜಿದಾರರು ಸಂದರ್ಶನ ದಿನಾಂಕವನ್ನ ಮರು ನಿಗದಿಪಡಿಸಿದ ನಂತರವೂ ರಾಯಭಾರ ಕಚೇರಿಗೆ ಆಗಮಿಸಿದ್ರೆ ಅವರಿಗೆ ಪ್ರವೇಶವನ್ನ ನಿರಾಕರಿಸಲಾಗುವುದು ಅಂತ ರಾಯಭಾರ ಇಲಾಖೆ ಎಚ್ಚರಿಸಿದೆ. ಡಿಸೆಂಬರ್ ಮಧ್ಯದಿಂದ ಕೊನೆಯವರೆಗೂ ನಿಗದಿಯಾಗಿದ್ದಂತಹ ಸಂದರ್ಶನಗಳನ್ನ ಮುಂದಿನ ವರ್ಷ ಮಾರ್ಚ್ಗೆ ಮುಂದೂಡಲಾಗಿದೆ. ಅಮೆರಿಕ ಸರ್ಕಾರವು H-1B ವೀಸಾ ಅರ್ಜಿದಾರರು ಅಥವಾ ಅವರ H-4 ಅವಲಂಬಿತರಿಗೆ ಸ್ಕ್ರೀನಿಂಗ್ ಮತ್ತು ಪರಿಶೀಲನಾ ಕ್ರಮಗಳನ್ನ ವಿಸ್ತರಿಸಿದೆ. ಅವರ ಎಲ್ಲಾ ಸಾಮಾಜಿಕ ಮಾಧ್ಯಮಗಳ ಪ್ರೊಫೈಲ್ಗಳಲ್ಲಿನ ಗೌಪ್ಯತಾ ಸೆಟ್ಟಿಂಗ್ಗಳನ್ನ ಪಬ್ಲಿಕ್ಗೆ ಹೊಂದಿಸುವಂತೆ ನಿರ್ದೇಶಿಸಲಾಗಿದೆ. ಡಿಸೆಂಬರ್ 15ರಿಂದ ಅಧಿಕಾರಿಗಳು ಅವರ ಆನ್ಲೈನ್ ಉಪಸ್ಥಿತಿಯನ್ನ ಪರಿಶೀಲಿಸುತ್ತಾರೆ. ಅಫ್ಘಾನ್ ಪ್ರಜೆಯೊಬ್ಬರು US ರಾಷ್ಟ್ರೀಯ ಗಾರ್ಡ್ ಸೈನಿಕನನ್ನ ಗುಂಡಿಕ್ಕಿ ಕೊಂದ ನಂತರ 19 ದೇಶಗಳಿಂದ ಬರುವಂತಹ ಜನರಿಗೆ ಗ್ರೀನ್ ಕಾರ್ಡ್, US ಪೌರತ್ವ ಮತ್ತು ಇತರ ವಲಸೆ ಅರ್ಜಿಯನ್ನ ಅಮೆರಿಕ ನಿಲ್ಲಿಸಿದೆ. ಭಾರತೀಯ ವಜ್ರ ವ್ಯಾಪಾರಿ ಮೆಹುಲ್ ಚೋಕ್ಸಿ ಅವರನ್ನ ಭಾರತಕ್ಕೆ ಹಸ್ತಾಂತರ ಪ್ರಶ್ನಿಸಿ ಸಲ್ಲಿಸಿದಂತಹ ಅರ್ಜಿಯನ್ನ ಬೆಲ್ಜಿಯಂ ಸುಪ್ರೀಂ ಕೋರ್ಟ್ ವಜಾಗೊಳಿಸಿದೆ ಮತ್ತು ಪ್ರಕರಣವು ರಾಜಕೀಯ ಪ್ರೇರಿತವಾಗಿದೆ. ಆಂಟಿಗುವಾದಿಂದ ಈಗ ಬಲವಂತವಾಗಿ ಕರೆದೊಯ್ಯಲಾಗಿದೆ ಎಂಬ ಹೇಳಿಕೆಯನ್ನ ಬೆಂಬಲಿಸಲು ಈಗ ಯಾವುದೇ ಪುರಾವೆಗಳಿಲ್ಲ ಅಂತ ಸುಪ್ರೀಂ ಕೋರ್ಟ್ ಹೇಳಿದೆ. ಅಕ್ಟೋಬರ್ 17ರಂದು ಹೊರಡಿಸಲಾದಂತಹ ತೀರ್ಪಿನ ವಿರುದ್ಧ ಅಕ್ಟೋಬರ್ 30ರಂದು ಚೋಕ್ಸಿ ಅವರು ಅರ್ಜಿಯನ್ನ ಸಲ್ಲಿಸಿದ್ರು. 13,850 ಕೋಟಿ ರೂಪಾಯಿಗಳು ಪಂಜಾಬ್ ನ್ಯಾಷನಲ್ ಬ್ಯಾಂಕ್ ಹಗರಣದಲ್ಲಿ ಚೋಕ್ಸಿ ಅವರು ಹಸ್ತಾಂತರಿಸುವಂತೆ ಆಂಟ್ವೆರ್ಪ್ ಮೇಲ್ಮನವಿಯನ್ನ ನ್ಯಾಯಾಲಯ ಒಪ್ಪಿಗೆ ನೀಡಿತು. ಈಗ ಕ್ರಿಮಿನಲ್ ಪಿತೂರಿ, ವಂಚನೆ, ದುರುಪಯೋಗ, ನಕಲಿ ದಾಖಲೆ ಆರೋಪಗಳು ಮೆಹುಲ್ ಚೋಕ್ಸಿ ಮೇಲಿವೆ. ಇನ್ನು ಮೆಹುಲ್ ಚೋಕ್ಸಿ ಅವರ ವೈದ್ಯಕೀಯ ವರದಿ, ಕಸ್ಟಡಿಯಲ್ಲಿರುವಂತಹ ಸ್ಥಿತಿಗತಿ ಕುರಿತು ಸುಪ್ರೀಂ ಅಧಿಕಾರಿಗಳು ವರದಿಯನ್ನ ಸಲ್ಲಿಸಿದ್ದಾರೆ. ಸದ್ಯ ಮುಂಬೈನ ಆರ್ಥರ್ ರಸ್ತೆಯಲ್ಲಿರುವಂತಹ ಜೈಲಿನ ಬ್ಯಾರಕ್ ಸಂಖ್ಯೆ 12ರಲ್ಲಿ ಇರಿಸಲಾಗಿದೆ. ಚೋಕ್ಸಿಗೆ ಖಾಸಗಿ ಸೌಲಭ್ಯಗಳನ್ನ ಮಾಡಿಕೊಡಲಾಗಿದೆ. ಲಂಚ ಪಡೆದ ಆರೋಪದ ಮೇಲೆ ಮಾಜಿ ಜನರಲ್ ಮ್ಯಾನೇಜರ್ ಬಾಯಿ ಟಿಯಾನುಹಿ ಎಂಬಾತನನ್ನ ಚೀನಾ ಗಲ್ಲಿಗೇರಿಸಿದೆ. ಸುಪ್ರೀಂ ಪೀಪಲ್ಸ್ ಕೋರ್ಟ್ ಅನುಮೋದನೆ ಬಳಿಕ ಉತ್ತರ ಚೀನಾದ ಟಿಯಾನ್ಜಿನ್ ಪುರಸಭೆಯ ನ್ಯಾಯಾಲಯವು ಮರಣ ದಂಡನೆಯನ್ನ ಜಾರಿಗೊಳಿಸಿದೆ. ಟಿಯಾನುಹಿ ಆಸ್ತಿ ನಿರ್ವಹಣಾ ಸಂಸ್ಥೆ ಚೀನಾ ಹುವಾರೋಂಗ್ ಇಂಟರ್ನ್ಯಾಷನಲ್ ಹೋಲ್ಡಿಂಗ್ಸ್ ಮಾಜಿ ಜನರಲ್ ಮ್ಯಾನೇಜರ್ ಆಗಿದ್ರು. 1.1 ಬಿಲಿಯನ್ ಯುವಾನ್ಗಿಂತ ಈಗ ಹೆಚ್ಚು ಲಂಚ ಪಡೆದಂತಹ ಆರೋಪದಲ್ಲಿ ತಪ್ಪಿತಸ್ಥ ಅಂತ ವರದಿಯಾಗಿದೆ. ಇನ್ನು 2024 ಮೇ 28ರಂದು ಲಂಚ ಸ್ವೀಕರಿಸಿದ್ದಕ್ಕಾಗಿ ಅವರನ್ನ ಈಗ ಮರಣ ದಂಡನೆಗೆ ವಿಧಿಸಲಾಗಿತ್ತು. ಶಿಕ್ಷೆ ವಿಧಿಸಿದ ನಂತರ ಆತನ ವೈಯಕ್ತಿಕ ಆಸ್ತಿಯನ್ನ ಮುಟ್ಟುಗೋಲು ಹಾಕಿಕೊಳ್ಳಲಾಯಿತು. ಈಗ ಟಿಯಾನುಹಿ ಅವರು ಪಡೆದಂತಹ ಲಂಚದ ಮೊತ್ತ ತುಂಬಾ ದೊಡ್ಡದಾಗಿದೆ. ಅಪರಾಧ ಗಂಭೀರವಾಗಿತ್ತು, ಸಾಮಾಜಿಕ ಪರಿಣಾಮವು ತೀವ್ರವಾಗಿತ್ತು ಅಂತ ನ್ಯಾಯಾಲಯ ಹೇಳಿದೆ. ಆತನ ಅಪರಾಧವು ರಾಜ್ಯದ ಹಿತಾಸಕ್ತಿಗಳಿಗೆ ಹಾಗೂ ಚೀನಾದ ಜನರಿಗೆ ಹಾನಿಯನ್ನ ಮಾಡಿದೆ. ಕಾನೂನಿನ ಪ್ರಕಾರ ಅವನಿಗೆ ಕಠಿಣ ಶಿಕ್ಷೆ ಆಗಬೇಕು ಅಂತ ಕೋರ್ಟ್ ತಿಳಿಸಿತ್ತು. ಈಗ ಅವರು ನಡೆಸ್ತಾ ಇದ್ದಂತಹ ಆಫ್ ಶೋರ್ ಘಟಕವನ್ನ ಈಗ ಕಳೆದ ವರ್ಷ ಸಿಟಿಕ್ ಗ್ರೂಪ್ ಸ್ವಾಧೀನವನ್ನ ಪಡಿಸಿಕೊಂಡು ನಂತರ ಚೀನಾ ಸಿಟಿಕ್ ಫೈನಾನ್ಷಿಯಲ್ ಅಸೆಟ್ ಮ್ಯಾನೇಜ್ಮೆಂಟ್ ಅಂತ ಮರುನಾಮಕರಣವನ್ನ ಮಾಡಲಾಗಿತ್ತು.
ಮೊರಾಕೋದ ಅತ್ಯಂತ ಹಳೆಯ ಮತ್ತು ಜನನಿ ಬೀಡ ನಗರಗಳಲ್ಲಿ ಒಂದಾದಂತಹ ಫೇಜ್ನಲ್ಲಿ ಈಗ 4 ಅಂತಸ್ತಿನ 2 ವಸತಿ ಕಟ್ಟಡಗಳು ಕುಸಿದಿದೆ. ದುರ್ಘಟನೆಯಲ್ಲಿ ಕನಿಷ್ಠ 19 ಜನರು ಸಾವನ್ನಪ್ಪಿದ್ದಾರೆ ಮತ್ತು 16 ಜನರು ಗಂಭೀರವಾಗಿ ಗಾಯಗೊಂಡಿದ್ದಾರೆ. ಸ್ಥಳೀಯ ಅಧಿಕಾರಿಗಳು, ಭದ್ರತಾ ಪಡೆಗಳು ಮತ್ತು ನಾಗರಿಕ ರಕ್ಷಣಾ ತಂಡಗಳು ಅವಶೇಷಗಳ ನಡುವೆ ಶೋಧ ಮತ್ತು ರಕ್ಷಣಾ ಕಾರ್ಯಾಚರಣೆಯನ್ನ ಕೈಗೊಳ್ಳಲಾಗಿದೆ. ಪ್ರಾಥಮಿಕ ತನಿಖೆಯಲ್ಲಿ ಕಟ್ಟಡಗಳಲ್ಲಿ ಬಿರುಕು ಕಾಣಿಸಿಕೊಂಡಿದ್ರೂ ಕೂಡ ನಿರ್ಲಕ್ಷಿಸಲಾಗಿದೆ ಅಂತ ಉಲ್ಲೇಖಿಸಲಾಗಿದೆ. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.